ಮಾಮೂಲಿ ಪುಳಿಯೋಗರೆ ರೆಸಿಪಿಗಿಂತ ಈ ಪುಳಿಯೋಗರೆ ರೆಸಿಪಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ರುಚಿಕರವಾದಂತಹ ಪುಳಿಯೋಗರೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೇನೆ. ಅದರಲ್ಲೂ ಗೋಂಗೂರ ಸೊಪ್ಪಿನ ಪುಳಿಯೋಗರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹುಳಿ ಹುಳಿಯಾಗಿ ಖಾರವಾಗಿ. ಹಾಗೇನೆ ತುಂಬಾನೇ ಸಿಂಪಲ್ ಆಗಿ ಈ ಪುಳಿಯೋಗರೆ ರೆಸಿಪಿನ ಮಾಡ್ಕೊಳ್ಬಹುದು. ಬನ್ನಿ ಸಿಂಪಲ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಈ ಗೋಂಗೂರ ಸೊಪ್ಪಿನ ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ಪುಳಿಯೋಗರೆಗೆ ಅನ್ನನ ಮಾಡಿಟ್ಕೊಂಡಿದ್ದೇನೆ. ಸ್ವಲ್ಪ ಈ ರೀತಿ ಉದುರುದ್ರಾಗಿ ಇರುವ ಹಾಗೆ ಅನ್ನನ ನಾವು ಮಾಡಿಟ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ಗೋಂಗೂರ ಸೊಪ್ಪನ್ನ ತೆಗೆದುಕೊಂಡು ಬಿಡಿಸಿ ಈ ರೀತಿ ನೀಟಾಗಿ ತೊಳೆದು ತಗೊಂಡಿದ್ದೇನೆ. ಒಂದು ಬಟ್ಲು ಫುಲ್ ಆಗುವಷ್ಟು ಗೋಂಗೂರ ಸೊಪ್ಪನ್ನ ತೆಗೆದುಕೊಂಡಿದ್ದೇನೆ. ನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಈ ಬಾಣಲೆಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, ಅನಂತರ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಕಾಳು ಮೆಣಸನ್ನ ಸೇರಿಸ್ಕೊಳ್ತೇನೆ. ಇವೆಲ್ಲವನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಈ ಜೀರಿಗೆ, ಕಾಳುಮೆಣಸು, ಮೆಂತ್ಯ ಇವೆಲ್ಲ ಫ್ರೈ ಆದ ನಂತರ ಇದಕ್ಕೆ 2 ಒಣಮೆಣಸಿನಕಾಯಿನ ಈ ರೀತಿ ಮುರಿದು ಸೇರಿಸ್ಕೊಳ್ತಾ ಇದ್ದೇನೆ. ಒಣಮೆಣಸಿನಕಾಯಿ 2 ಹಾಕೊಂಡ್ರೆ ಸಾಕಾಗುತ್ತೆ. ಇವೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇವನ್ನ ಒಂದು ಬಟ್ಲಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ನಂತರ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೇನೆ. ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ. ಇದಕ್ಕೆ ತೊಳೆದು ಇಟ್ಟಂತಹ ಈ ಗೋಂಗೂರ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಗೋಂಗೂರ ಸೊಪ್ಪು ಎಲ್ಲವನ್ನ ಹಾಕಿದ ನಂತರ ಇದಕ್ಕೇನೆ ನಾನಿಲ್ಲಿ 2 ರಿಂದ 3 ಆಗುವಷ್ಟು ಹಸಿಮೆಣಸಿನಕಾಯಿನ ಹಾಕೊಳ್ತೇನೆ. ಅನಂತರ ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸಿ ಒಮ್ಮೆ ಇದನ್ನ ಈ ರೀತಿ ಮಿಕ್ಸ್ ಮಾಡಿ. ನೋಡ್ಬೋದು, ನಾವಿಲ್ಲಿ 1 ಕಟ್ ಆಗುವಷ್ಟು ಹಾಕಿದ್ರು ಇದು ಬೇಯ್ತಾ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಮಿಕ್ಸ್ ಮಾಡ್ತಾ ಇದನ್ನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ನೋಡ್ಬೋದು, ಗೋಂಗೂರ ಸೊಪ್ಪೆಲ್ಲ ಚೆನ್ನಾಗಿ ಈ ರೀತಿ ಬೆಂದಿದೆ. ಹಾಗಾಗ ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಬೇಕಾಗುತ್ತೆ. ಈ ಗೋಂಗೂರ ಸೊಪ್ಪು ಚೆನ್ನಾಗಿ ಬೆಂದ ನಂತರ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹದಕ್ಕೆ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ಬೋದು, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಿದೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ನಂತರ ನಾವು ಮೊದಲಿಗೆನೆ ಹುರಿದಿರುವಂತಹ ಈ ಪದಾರ್ಥಗಳನ್ನ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಈಗ ಈ ಪುಡಿನ ಒಂದು ಬಟ್ಲಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ನಂತರ ಅದೇ ಮಿಕ್ಸಿ ಜಾರಿಗೆನೆ ಈ ಗೋಂಗೂರ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿನ ಬೇಯಿಸ್ಕೊಂಡಿರುವಂತಹ ಮಿಶ್ರಣನ ಸೇರಿಸಿ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಇದನ್ನ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ವಿಧಾನದಲ್ಲಿ ರುಬ್ಬಿದ್ರೆ ಸಾಕು. ಈಗ ಇದನ್ನು ಸಹ ಸೈಡ್ಗೆ ತೆಗೆದಿಟ್ಟು ನಂತರ ಮಾಡಿಟ್ಟಂತಹ ಅನ್ನಕ್ಕೆ ನಾವು ಪುಡಿ ಮಾಡಿರುವಂತಹ ಈ ಪುಳಿಯೋಗರೆ ಪುಡಿನ, ಅನಂತರ ರುಬ್ಬಿರುವಂತಹ ಈ ಗೋಂಗೂರ ಸೊಪ್ಪಿನ ಪೇಸ್ಟ್ ಅನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಗೋಂಗೂರ ಸೊಪ್ಪು ಪೇಸ್ಟ್ ಅನ್ನ ಎಲ್ಲವನ್ನ ಸೇರಿಸಿ ಈ ಅನ್ನಕ್ಕೆ ಈ ಪುಡಿ ಹಾಗೂ ಈ ಗೋಂಗೂರ ಸೊಪ್ಪಿನ ಪೇಸ್ಟ್ ಹಿಡಿಯೋ ರೀತಿ ಕೈಯಲ್ಲೇನೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆದಷ್ಟು ಅನ್ನನ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರನ್ನ ಕಮ್ಮಿ ಇಟ್ಟು ಈ ರೀತಿ ಉದುರುದ್ರಾಗಿ ಮಾಡ್ಕೊಂಡ್ವಿ ಅಂದಲ್ಲಿ ಈ ಪುಳಿಯೋಗರೆ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಅದಕ್ಕೆ ಎಲ್ಲವನ್ನ ಮಿಕ್ಸ್ ಮಾಡಿದ್ದಾಯ್ತು. ಈಗ ಪುಳಿಯೋಗರೆಗೆ ಒಗ್ಗರಣೆಗೆ ಅಂತ ಮತ್ತೆ ಅದೇ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ. ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ. ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ. ಸ್ವಲ್ಪ ಸಾಸಿವೆನ ಹಾಕೊಳ್ತೇನೆ. ಅನಂತರ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತೇನೆ. ಈ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೇನೆ. ಅನಂತರ ಸ್ವಲ್ಪ ಇದಕ್ಕೆ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅನಂತರ 1 ಹಿಡಿ ಆಗುವಷ್ಟು ಕಡಲೆ ಬೀಜನ ಸೇರಿಸಿ ಇವೆಲ್ಲವನ್ನ ಎಣ್ಣೆಯಲ್ಲಿ ಗರಿ ಗರಿ ಆಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ.
ಸ್ವಲ್ಪ ಈ ಕಡಲೆ ಬೀಜ ಹಾಗೂ ಉದ್ದಿನಕಾಳು ಇವೆಲ್ಲ ಫ್ರೈ ಆಗಿದ್ದೇನೆ ಒಂದು 2ರಿಂದ 3 ಆಗುವಷ್ಟು ಒಣಮೆಣಸಿನಕಾಯಿ ಅನಂತರ 3 ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ. ಹಾಗೇನೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಈ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕಡಲೆ ಬೀಜ ಎಲ್ಲವೂ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಇಂಗು ಪುಡಿ ಅನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ. ರೆಡಿ ಆಗಿರುವಂತಹ ಈ ಒಗ್ಗರಣೆನ ಅನ್ನಕ್ಕೆ ಸೇರಿಸ್ಕೊಳ್ಳೋಣ. ಕಲಸಿಟ್ಟಂತಹ ಅನ್ನಕ್ಕೆ ಈ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಅನ್ನ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅನ್ನಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಹಾಕಿ ಅನ್ನನ ಮಾಡ್ಕೊಂಡಿರ್ತೀವಿ. ಆದ್ರೆ ಈಗ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪುಳಿಯೋಗರೆ ಅಂದ್ರೆ ನಾವು ಮಾಮೂಲಿಯಾಗಿ ಹುಣಸೆ ಹಣ್ಣನ್ನ ಬಳಸಿ ಮಾಡ್ಕೊಳ್ತಾ ಇರ್ತೇವೆ. ಆದ್ರೆ ಒಮ್ಮೆ ಈ ರೀತಿ ಗೋಂಗೂರ ಸೊಪ್ಪು ಸಿಕ್ಕಿದಲ್ಲಿ ಒಮ್ಮೆ ಟ್ರೈ ಮಾಡಿ ಈ ರೀತಿ ಪುಳಿಯೋಗರೆನ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮಾಮೂಲಿ ಪುಳಿಯೋಗರೆಗಿಂತ ಈ ಪುಳಿಯೋಗರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು. ನೋಡ್ಬೋದು ಈ ವಿಧಾನದಲ್ಲಿ ಈ ಒಗ್ಗರಣೆ ಅನ್ನ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು. ಈಗ ಈ ಪುಳಿಯೋಗರೆನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ಗೋಂಗೂರ ಸೊಪ್ಪಿನ ಪುಳಿಯೋಗರೆ ಮಾಡುವ ವಿಧಾನ. ಈ ಪುಳಿಯೋಗರೆ ಅಂತೂ ಹುಳಿ ಹುಳಿಯಾಗಿ ಖಾರವಾಗಿ ತುಂಬಾನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತಪ್ಪದೆ ಒಮ್ಮೆ ಗೋಂಗೂರ ಸೊಪ್ಪು ಸಿಕ್ಕಿದಾಗ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ಗೋಂಗೂರ ಸೊಪ್ಪಿನ ಪುಳಿಯೋಗರೆ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.